ಅದಾದ್ಮೇಲೆ ಫಸ್ಟ್ ಶಾಟೇ ನಾನು ಟ್ರಾಲಿ ಹೀರೋ ಆಗಿರೋ ರಾಕಿ ಸಿನಿಮಾಕ್ಕೆ ದರ್ಶನ್ ಅವರು ಮೂರ್ತ ಯಾಕಂದ್ರೆ ಅದೇ ಟೈಮು ನವಗ್ರಹ ಮಾಡ್ತಾ ಇದ್ದಿದ್ದು. ಹೌದು. ಕುಂತರು ನಿಂತರು ನಿನ್ನ ಧ್ಯಾನ ನಿಲ್ಲದ. ಅಂಡ್ ಅವತ್ತು ನಿಮ್ಮ ಮುಹೂರ್ತದ ದಿನ ದರ್ಶನ್ ಅವರು ಯಶು ಮೊದಲ ಭೇಟಿ ಅನ್ಸುತ್ತೆ. ಏನಂದ್ರೆ ದರ್ಶನ್ ಸರ್ ನೋಡಿ ಯಾರು ಹೀರೋ ಹೌದಾ, ಚೆನ್ನಾಗಿರಲಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡೋಣಾಗೆ. ಮಾಲು ರೇ ಮಾಲು ಮಾಲು ಬಾಸು ನಾವೇ ಬ್ಯಾಂಕು ಕೊಡು ಪೋಸ್. ಇವರು ಹೌದಾ, ನಾನು ಇದನ್ನು ಮಾಡ್ತೀನಿ, ನೀವು ಹೆಂಗೆ ಮಾಡ್ತೀರಾ, ಕತೆ ನಮ್ದಲ್ವಾ, ಕತೆ ನಿಮ್ದಾದರೆ ನಾವು ಇಷ್ಟೆಲ್ಲ ಕೂರಿಸಿ ಮಾಡಿಸಿದ್ವಲ್ಲ, ಹೌದಾ, ಆಯಿತು, ಚಾಲೆಂಜ್ ಬನ್ನಿ, ನೀವು ಸಿನಿಮಾ ಮಾಡಿದ್ದೀನ, ನಾನು ಸಿನಿಮಾ ಮಾಡ್ತೀನಿ, ಇಬ್ಬರೂ ರಿಲೀಸ್ ಮಾಡೋಣ, ನೋಡೋಣ ಯಾರು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈಗ ಹೊರಟ್ ಆಗೋಯ್ತು, ಬಿಡಲಿಲ್ಲ. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ, ಅಪ್ಪಯ್ಯ ಸೀರಿಯಲಲ್ಲಿ ಮಾಡ್ತಿದ್ದ ಹುಡುಗನ ಹೆಸರೇನೋ ಗೊತ್ತಿಲ್ಲ, ಅವ್ನ ನಂಬರ್ ಇದೆ ಅಂದ್ಬಿಟ್ಟು ನಮ್ಮ ಸೀರಿಯಲ್ ಫ್ರೆಂಡ್ಗೆ ಕೇಳಿದೆ. ನವೀನ್ ಅಂತ ಇದ್ದಿದ್ದ ಅವಾಗ. ಆಮೇಲೆ ಸರ್ ಹೇಳಿ ಸರ್ ಕೂತ್ಕೊಳ್ಳಿ. ಇಲ್ಲ ಸರ್ ಕೂತ್ಕೊಳ್ಳಿ ಜಿ, ಅದರಲ್ಲಿ ಕೂತ್ಕೊಳ್ಳಿ ಜಿ. ಆಮೇಲೆ ಈ ಥರ ಹಿಂಗಿದೆ ಒಂದು ಸಿನಿಮಾ ರಾಕಿ ಅಂತ, ಚೆನ್ನಾಗಿದೆ ಸರ್ ಟೈಟ್ಲು. ಕರೆಯಲೆ ನಿನ್ನ ನನ್ನ ಕನಸಿನ ಅರಮನೆಗೆ ಸೆಳೆಯಲೆ. ಎಂತ ಕೋಇನ್ಸಿಡೆನ್ಸ್ ನೋಡಿ, ರಾಕಿ ಅಂತ ಇಡ್ತೀರಾ, ರಾಕಿಂಗ್ ಸ್ಟಾರ್ ಆಗ್ತಾರೆ ಅವರು. ಆ್ಯಂಡ್ ನಿಮ್ಮ ಲೈಫಿಗೆ ಬರೋಣ ಇವಾಗ ಅಲ್ಲಿಂದ. ಅವಾಗ ನೀವು ಹೇಳ್ತಾರೆ ಶಿವಕಾರ್ತಿಕೇಯಂದು ಸಿನಿಮಾ ಮಾಡಿದ್ದು ಅಂತ. ಇಲ್ಲೊಂದು ಕಡೆ ನನಗೆ ಆ ಥಾಟ್ ಬಂತು, ಫಸ್ಟ್ ಸಿನಿಮಾ ನೀವು ಎಡಿಟ್ರಾಗಿ ಮಾಡಿದ್ದು ಮೆಜೆಸ್ಟಿಕ್ಕು, ದರ್ಶನ್ ಸರ್ ಅವರು ಗೆದ್ದರು, ಸೂಪರ್ ಸ್ಟಾರ್ ಆಗಿದ್ದಾರೆ. ಶಿವಕಾರ್ತಿಕೇಯನಿಗೆ ಪ್ರೊಡ್ಯೂಸ್ ಮಾಡ್ತೀರಾ, ಅನ್ಫಾರ್ಚುನೇಟ್ಲಿ ಡೈರೆಕ್ಟೂ ಮಾಡಿದೆ, ಅರ್ಧ ಮಾಡಿದ್ದೀರಾ, ಅನ್ಫಾರ್ಚುನೇಟ್ಲಿ ಕಂಪ್ಲೀಟ್ ಆಗಿಲ್ಲ. ಬಟ್ ಈವನ್ ಹಿ ಈಸ್ ಅ ಸ್ಟಾರ್ ಇನ್ ತಮಿಳ್ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಯಶ್ ಅವರಿಗೆ ಸದ್ಯದ ರಾಕಿಂಗ್ ಸ್ಟಾರ್ ಅವರಿಗೆ ಫಸ್ಟ್ ಸಿನಿಮಾ ರಾಕಿ ಸಿನಿಮಾ ಅಂದರೆ ಆ್ಯಸ್ ಎ ಹೀರೋ ಆಗಿ ಮೊಗ್ಗಿನ ಮನಸ್ಸು ಆದಮೇಲೆ ಹೀರೋ ಆಗಿ ಅವ್ರನ್ನ ಲಾಂಚ್ ಮಾಡ್ತೀರಾ ರಾಕಿ ಸಿನಿಮಾದಲ್ಲಿ, ನೀವು ಡೈರೆಕ್ಷನ್ ಮಾಡ್ತೀರಾ. ಆ್ಯಂಡ್ ನೌ ಹಿ ಈಸ್ ಅ ಸೂಪರ್ ಸ್ಟಾರ್, ಪ್ಯಾನ್ ಇಂಡಿಯಾ ಸ್ಟಾರ್. ಗೋಲ್ಡನ್ ಹ್ಯಾಂಡಾ ಏನು ಅಂತಾರೆ ಗೊತ್ತಿಲ್ಲ ನನಗೆ. ನಾಟ್ ಓನ್ಲಿ ಆನ್ ದಿ ಸ್ಕ್ರೀನಲ್ಲಿ ಇರೋರು ಆಗಿದೆ ಮುಂಚೆ ಆಗಿದೆ, ನಾಟ್ ಓನ್ಲಿ ಆನ್ ದಿ ಸ್ಕ್ರೀನ್ ಇರೋರು, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸು ಅಷ್ಟೇ. ತುಂಬ ಜನ ಹೇಳಿದ್ದಾರೆ. ಈಗ ಸುಧಾಕರ್ ಆಗಿರ್ಬೋದು ರಾಕಿ, ಈಗ ರಾಬರ್ಟ್ ಕ್ಯಾಮ್ರಾಮನ್ ಮಾಡೋದಲ್ಲ ಸುಧಾಕರು ರಾಕಿಲಿ, ಆತನೂ ಅಷ್ಟೇ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ವೆಂಕಟನಾರಾಯಣು, ಆಮೇಲೆ ಹೀರೋಯಿನ್ನು ಬಿಯಾಂಕಾ ದೇಸಾಯಿ ಆಗಲಿ, ಆಮೇಲೆ ನಮ್ಮ ಕೃಷ್ಣ ರೋಮಿಯೋ ಜೂಲಿಯೆಟ್ ಆಗಿತ್ತು, ಅದು ರಿಲೀಸ್ ಆಗಿತ್ತೇನೋ ಗೊತ್ತಿಲ್ಲ ಆ ಟೈಮಲ್ಲಿ. ರೋಮಿಯೋ ಜೂಲಿಯೆಟ್ ಆಮೇಲೆ ಹಾರ್ಟ್ ಬೀಟ್ಸು ಆದಮೇಲೆ ಅಲ್ಲಿ ಒಂದು ಬೇರೆ ರೀತಿಯೇ ಒಂದು ಮೇಕಿಂಗ್ದಿತ್ತು ಸಿನಿಮಾ. ಅದರಿಂದ ಕೃಷ್ಣ ಹಾರ್ಟ್ ಬೀಟ್ಸ್ ಕೃಷ್ಣ ಅಂತ ಆಗಿ ಅಲ್ಲಿಂದ ಒಂದಷ್ಟು ಮಾಡಿ ಆಮೇಲೆ ಮುಂಗಾರು ಮಳೆ ಕೃಷ್ಣ ಅದು ಅಲ್ಲಿಂದ. ಅಂದರೆ ಆ ಒಂದು ಪ್ಲ್ಯಾಟ್ಫಾರ್ಮ್ ಅನ್ನೋದು ಇರ್ತೀವಲ್ಲ, ಆ ಪ್ಲ್ಯಾಟ್ಫಾರ್ಮು ನಾನು ಯಾವತ್ತೂ ನನ್ನ ಹಾರ್ಟ್ ಕೆಲಸ ಮಾಡೋದು ಫ್ರಮ್ ಮೈ ಹಾರ್ಟು. ಸುಮ್ಮನೆ ಏನೋ ಶೋಕಿಗೋಸ್ಕರ ಅದಿಲ್ಲ. ಎಲ್ಲರೂ ಸಿನಿಮಾ ಗೆಲ್ಲಬೇಕು ಅಂತಲೇ ಮಾಡೋದು. ಕೆಲವು ಗೆಲ್ಲುತ್ತೆ, ಕೆಲವು ಸೋಲುತ್ತೆ, ಏನು ನಮ್ಮ ಕೈಯಲ್ಲಿಲ್ಲ ಅದು. ಆಡಿಯನ್ಸ್ ಹೆಂಗೆ ತೊಗೊಳ್ತಾರೆ. ಬಟ್ ಕೆಲವ್ರು ಕೇಳಿದ್ರೆ ಹೆಂಗೆ ನೀವು ಚೂಸ್ ಮಾಡ್ತೀರಾ, ಯಾವ ಆಧಾರದ ಮೇಲೆ ಚೂಸ್ ಮಾಡ್ತೀರಾ, ಟೆಕ್ನಿಷಿಯನ್ನೂ ಆಗಲಿ ಆರ್ಟಿಸ್ಟೂ ಆಗಲಿ, ಏನು ನನಗೊಂದು ನಂಬಿಕೆ. ಈಗ ಆ್ಯಕ್ಚುಲಿ ಸುಧಾಕರ್ ಬಂದಿದ್ದು ಬೈ ಆ್ಯಕ್ಸಿಡೆಂಟಲ್ಲಿ ಬಂದಿದ್ದು ರಾಕಿ ಟೀಮ್ಗೆ. ನಮ್ಮ ಕೊಲಿಗಿದ್ದ ಅವ್ನು ತೀರೋದಪ್ಪ ಪ್ರದೀಪ್ ಅಂತ ಎಡಿಟ್ರ್, ಅವನು ಬೈಕು ಏನೋ ಸರ್ವಿಸಿಗೆ ಬಿಟ್ಟಿದೆ ಅಂದ್ಬಿಟ್ಟು ಸುಧಾಕರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದು ಸ್ಟುಡಿಯೋಗೆ. ಸುಧಾಕರ್ ಡ್ರಾಪ್ ಮಾಡೋಕ್ಕೆ ಅಂತ ಬಂದು ಟೀಮ್ಗೆ ಡ್ರಾಪ್ ಆದರು, ಟೀಮ್ ಒಳಗೆ ಡ್ರಾಪ್. ಆಗ ರಾಕಿ ಕ್ಯಾಮ್ರಾಮನ್, ಚೆನ್ನಾಗಿದೆ, ಪರಿಚಯ ಮಾಡಿಸ್ಕೊಟ್ಟ. ಜಿ ಈ ಥರ ಸುಧಾಕರ್ ಅಂತ ಜಿ, ಹೌದಾ ಸರ್ ಬನ್ನಿ ಕೂತ್ಕೊಳ್ಳಿ. ಇಲ್ಲ ಸರ್ ಪರವಾಗಿಲ್ಲ ಸರ್, ಕೂತ್ಕೊಳ್ಳಿ ಜಿ. ನಾವಂಗೆ ಎಲ್ಲರೂ ಕೆಲವು ಜಿ ಫಸ್ಟ್ ಸಾರು ಚೂರು ಕ್ಲೋಸ್ ಆದರೆ ಜಿ ಹಿಂಗೆ ಕೂತ್ಕೊಳ್ಳಿ ಜಿ. ಏನು ಮಾಡ್ಕೊಂಡಿದ್ದೆ, ಈ ಥರ ನಾನು ಸೀರಿಯಲ್ ಮಾಡ್ತಿದ್ದೆ. ಹೌದಾ, ಸಿನಿಮಾ ಮಾಡೋ ಐಡಿಯಾ ಇದೆಯಾ ಅಂದೆ. ಹಾಂ ಜಿ ಇದೆ. ಓಕೆ, ಸಿನಿಮಾ ಕೊಟ್ಟರೆ ಮಾಡ್ತೀರಾ? ಖಂಡಿತ.
ಓಕೆ ನೋಡಿದೆ, ಗೊತ್ತಾಗ್ಬಿಡ್ತೆ ನಂಗೆ ಕೆಲವೊಂದು ಏನೋ ಹೇಳ್ತಾರೆ ಗೊತ್ತಿಲ್ಲಪ್ಪ, ಅವರು ಒಂದು ಮಾತಾಡೋ ರೀತಿ, ಆಮೇಲೆ Wavelength ಎಲ್ಲ match ವೇವ್ಲೆಂತು, ಆಮೇಲೆ ಆ ಕಣ್ಣಲ್ಲಿ ಒಂದು ಫೈರು ಕೆಲಸ ಮಾಡಬೇಕು ಅನ್ನೋ ಒಂದು ಅರ್ಜಿ ಇರುತ್ತೆ ನೋಡಿ. ಇದು ಓಕೆ, ನನ್ನ ಸಿನಿಮಾಗೆ ನೀವೇ ಕ್ಯಾಮ್ರಾಮನ್ ಹಂಗೆ ಮಾಡಿ ಅಂತ ಶಾಕ್ ಆಗೋಯ್ತು ಅವರು. ಸರ್ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಡೇ ಹೋಗಿ ಅವ್ರು ಮಾಡಿದ್ದು ಸೀರಿಯಲ್ ಮಾಡಿದ್ದು CD ಎಲ್ಲ ತಗೊಂಬಂದರು ಹಾಕೊಂಡು ತೋರ್ಸಕ್ಕೆ, ಹೋಗಿ ನೋಡಿ ಸರ್. ನಾನು ನೋಡಲ್ಲ, ನೋಡದೆ ಡಿಸೈಡ್ ಮಾಡಿಸ್ತೀನಿ Okay. ಅಂದ್ಬಿಟ್ಟು ಫಸ್ಟ್ ಶಾಟ್ ರಾಕಿ ಮಾಡುವಾಗ ಫಸ್ಟ್ ಶಾಟೇ ಮುಹೂರ್ತ ಶಾಟ್ ಒಂದು ಮಾಡಿ ದರ್ಶನೇ ಸ್ವಿಚ್ ಆನ್ ಮಾಡಿದ್ದು. ಅದಾದ್ಮೇಲೆ ಫಸ್ಟ್ ಶಾಟೇ ನಾನು ಟ್ರಾಲಿ ಹೀರೋ ಆಗಿರೋ ರಾಕಿ ಸಿನಿಮಾಕ್ಕೆ ದರ್ಶನ್ ಅವರು ಯಾಕಂದರೆ ಅದೇ ಟೈಮು ನವಗ್ರಹ ಮಾಡ್ತಾ ಇದ್ದಿದ್ದು. ಹೌದು. ಅದನ್ನು ನಾವು ಮೈಸೂರಲ್ಲಿದ್ದು ನಾವು ಇಲ್ಲೆಲ್ಲ ಅರೇಂಜ್ ಮಾಡಿ ಹೋಗಿ ಶೂಟ್ ಮುಗಿಸ್ಕೊಂಡು ಮೂರ್ತ ದಿನ ಒನ್ ಡೇ ನಂದು ಬ್ರೇಕ್ ತೊಗೊಂಡು, ಓಕೆ, ಅಂದರೆ ಆ ದಿನ ನಂದು ಸೀನ್ ಇಲ್ಲದೆ ಇರುತ್ತೆ ನೋಡ್ಕಪಿ ಅಂತ ದಿನಕರ್ಗೆ ಹೇಳಿ. ಅದು ಓಕೆ ನಾನು ಮ್ಯಾನೇಜ್ ಮಾಡ್ತೀನಿ ಮಗ, ನೀನು ಹೋಗೋ, ನೀನು ಬಂದಿದ್ರೆ ಚೆನ್ನಾಗಿರೋದು ಅಂದೆ. ಇಲ್ಲ ಆಯ್ತು ಬಿಡ ಹೋಗ ನೀನು, ಹಂಗಾಗ ನಾನು ಎಲ್ಲಿ ಬರೋಕ್ಕಾಗುತ್ತೆ ಅಂದ್ಬಿಟ್ಟು ದರ್ಶನು ಆಯ್ತು ಮಗ ನಾನು ಬರ್ತೀನಿ ಅಂತಂದು ದರ್ಶನ್ಗೆ ಹೇಳಿದೆ. ಕೊನೆಗೆ ದಿನಕರದೇ ಕಾರ್ ತೊಗೊಂಡು ಇನೋವಾ ಅಲ್ಲಿಂದ ನಾನು ತ್ರಿಭುವನ್ ಮಾಸ್ಟ್ರು, ಓಕೆ, ಯಾವುದೊಂದು ಸಾಂಗ್ ಆಗಿತ್ತು, ಮುಗಿಸ್ಕೊಂಡು ಚಚ್ದೆ. ಯಾಕಂದ್ರೆ ನೈಟೇ ಬಂದಿದ್ದು, ನೈಟ್ ಬಂದು ಇದ್ರ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ದು, ಅದು ಡೆಕೋರೇಷನ್ದು ಅದೆಲ್ಲ ಇದ್ದು ಬಸವನಗುಡಿ. ಆಮೇಲೆ ಮಗುಗೆ ಮತ್ತೆ ಮುಹೂರ್ತಕ್ಕೆ ನಾನು ದರ್ಶನ ಬರ್ತೀಯ ತಾನೆ, ನಾನು ಬರ್ತೀನಿ ಹೋಗೋ ಯಾಕೋ ಅಂತ. ಕರೆಕ್ಟ್ ಮುಹೂರ್ತ ಟೈಮ್ಗೆ ದರ್ಶನ್ ಬಂದು ಎಲ್ಲ ಮುಗಿಸಿ ಆಮೇಲೆ ಬೇಗ ಬಂದ್ಬಿಡೋ ನಾಳಿಂದ ಶೂಟು ಮಧ್ಯಾಹ್ನನೇ ಹೊಡ್ತೀನೋ ಅಂದೇಳಿ ಒಂದು ಸೀನ್ ಶೂಟ್ ಮಾಡಿಬಿಟ್ಟು ಹೊರಟೆ. ಆವಾಗ ನಾನು ಸುಧಾಕರ್ಗೆ ಹೇಳಿದ್ದು, ನಾನು ಫಸ್ಟ್ ಒಂದು ಶಾರ್ಟ್ ಇಡ್ತೀನಿ, ಅದರಲ್ಲಿ ನೀವು ಪಾಸ್ ಆಗಿಬಿಟ್ರೆ ಪಾಸ್ ಅಂತ. ನಾನು ಸ್ವಲ್ಪ ನನಗೆ ಒಂದು ಮೂಮೆಂಟ್ ಶಾರ್ಟ್ಸ್ ಭಾಳ ಇಷ್ಟ ನನಗೆ, ಟ್ರಾಲಿ ವಿತ್ ಕ್ರೇನು ಸ್ಮೂತಾಗಿ ಆ ಥರ. ಫಸ್ಟ್ ಶಾರ್ಟೇ ಅದಿಟ್ಟೆ, ಟ್ರಾಲಿ ವಿತ್ ಕ್ರೇನು ಸ್ಮೂತಾಗಿ ಹಿಂಗೆ ಬೇಕು ಅಂತ ಅದಿಟ್ಟೆ. ನೋಡಿದೆ ಪಾಸ್. ಓಕೆ ಡನ್ ಜಿ ಕಮ ನೆಕ್ಸ್ಟ್ ಶಾರ್ಟ್ ಕೊಡೋಣ ಬನ್ನಿ. ನಾನು ಕಂಫರ್ಟೇಬಲ್ ಮಾಡಿಸ್ಬಿಡ್ತೀನಿ, ಅಂದರೆ ಅದು ಇರಬೇಕು. ಕೆಲವರು ಸ್ಟ್ರಿಕ್ಟಾಗೆ ಭಯದಲ್ಲಿ ಮಾಡಿದಾಗ ಆರ್ಟಿಸ್ಟು ಅಯ್ಯೋ ಎಲ್ಲಿ ತಪ್ಪಾಗ್ಬಿಡ್ತು ಏನೋ ಅಂತ ಭಯ, ಆಮೇಲೆ ಕದ್ರೋದು, ಸುಮ್ಮನೆ ಟೆಕ್ನಿಷಿಯನ್ ಮೇಲೆ ಕದ್ರೋದು ಯಾವ ಅಂತ ಹಿಂಗೆ ಅಂದ್ಬಿಟ್ರೆ ನರ್ವಸ್ ಆಗ್ಬಿಡ್ತು, ಕೆಲಸ ಆಗೋದಿಲ್ಲ. ಆ್ಯಂಡ್ ಅವತ್ತು ನಿಮ್ಮ ಮುಹೂರ್ತದ ದಿನ ದರ್ಶನ್ ಅವರು ಎಷ್ಟು ಮೊದಲ ಭೇಟಿ ಅನ್ಸುತ್ತೆ. ಏನಂದ್ರೆ ದರ್ಶನ್ ಸರ್ ನೋಡಿ ಯಾರು ಆಯಿರೋ ಹೌದಾ, ಚೆನ್ನಾಗಿರಲಿ, ಆಲ್ ದಿ ಬೆಸ್ಟ್, ಓಕೆ, ಚೆನ್ನಾಗಿ ಮಾಡೋಣಾಗೆ ಅಂತ ಹೇಳಿ. ಆ್ಯಂಡ್ ಯಶ್ ಅವ್ರು ಹೇಗೆ ಸೆಲೆಕ್ಟ್ ಆಗಿದ್ದು ರಾಕಿ ಸಿನಿಮಾಕ್ಕೆ? ಅದನ್ನು ಒಂದು ವಿಚಿತ್ರ ಕತೆ ಹೇಳಿ. ಆ್ಯಕ್ಚುಲಿ ಫಸ್ಟ್ ಇದ್ದಿದ್ದು ಬೇರೆ ಹೀರೋ. ಓಕೆ, ಯಾರು? ಪಾಪ ಬೇಡ ಹೆಸರು. ಅವರಪ್ಪನೇ ಪ್ರೊಡ್ಯೂಸರ್ ಇದ್ದಿದ್ದು. ಒಂದು ಸಿನಿಮಾ ಎಡಿಟ್ ಮಾಡಿದ್ದೆ ಆ ಹುಡುಗಂದು, ಅಂದರೆ ಪ್ರೊಡ್ಯೂಸರ್ ಬೇರೆಯವರು ಇದ್ದರು ಆ ಸಿನಿಮಾಗೆ. ಎಡಿಟ್ ಮಾಡಿದ್ದೆ. ಮಾಮೂಲಿ ನಮ್ಮ ಕೆಲಸಗಳೆಲ್ಲ ನೋಡಿ ಅವರ ಅಪ್ಪ ಹೀರೋರಪ್ಪ ಸರ್ ಈ ಥರ ನಿಮ್ಮ ಆರ್ಟ್ ಬಿಟ್ಸ್ ಎಲ್ಲ ನೋಡಿದ್ದೀನಿ ರೀ, ಚೆನ್ನಾಗಿದೆ ರೀ, ಇದು ನಮ್ಮ ಮಗನಿಗೆ ಒಂದು ಕತೆ ಮಾಡಿರಿ ಹಂಗೆ ಹಿಂಗೆ ಸರಿ ಅಂದ್ಬಿಟ್ಟು ವಿಜಯ್ ಚಂಡವರು ನಮ್ಮ ಆರ್ಟಿಸ್ಟ್, ಈಗ ಅವ್ರ ಮುಂಚೆ ಅಸೋಸಿಯೇಟು, ನನಗೆ ಅಸೋಸಿಯೇಟು ಅದಾಯಿತು. ನಾವು ಅವರು ಒಂದಷ್ಟು ಸಿನಿಮಾ ನಾನು ಎಡಿಟ್ ಮಾಡಿದ್ದಕ್ಕೆಲ್ಲ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟಾಗೆಲ್ಲ ಇದು ಜಿಜಿ ಒಂದು ಒಳ್ಳೆ ಕತೆ ಇದೆ ಜಿಜಿ ಸರಿ ಅಂದ್ಬಿಟ್ಟು ಆ ರಾಕಿ ಕತೆ ಹೇಳಿ ಎಲ್ಲ ಆದ್ಮೇಲೆ ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೊಂದು ಚೂರು ಮಾಡಿಫೈ ಮಾಡಿಕೊಂಡು ಅವ್ರಿಗೆ ಹೇಳಿದ್ರು ಫಿಕ್ಸ್, ಎಲ್ಲ ಆಗೋಯ್ತು, ಇನ್ನೇನು ರೆಡಿ. 15 ದಿನಕ್ಕೆ ಮುಹೂರ್ತ, ಎವ್ರಿಥಿಂಗ್ ರೆಡಿ. ಓಕೆ, ಜಿಮ್ಮಿ ಹಾಕೋಣ, ಇದು ಮಾಡೋಣ ಅದು ಮಾಡೋಣ ಹಂಗೆ ಹಿಂಗೆ ಎಲ್ಲ ಡಬಲ್ ಕ್ಯಾಮ್ರಾ ಅದು ಇದೊಂದು. ಸ್ವಲ್ಪ ಒಂದು ಈಗೋ ಫ್ಯಾಕ್ಟರ್ ಬಂತು, ಅದಕ್ಕೂ ಸುಧಾಕರ ಇದ್ದಿದ್ದು ಕ್ಯಾಮ್ರಾಮ್ಯಾನು. ಓಕೆ, ರಾಕಿಗೆ ಅದು ಫಸ್ಟ್. ಆವಾಗ ಅವರು ಹೊಸಬ ಬೇಡ, ಇನ್ನೊಬ್ಬರನ್ನ ಹಾಕ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಹಾಕ್ಕೊಳ್ಳಿ. ಯಾರು ಹೇಳಿದ್ದು? ಪ್ರೊಡ್ಯೂಸರು, ಆ ಹೀರೋ ಅವರಪ್ಪ. ಅವರಪ್ಪನೇ ಹೇಳಿದ ಮಗ ಬೇಡ ಅಂತ? ಮಗನಲ್ಲ, ಸುಧಾಕರ್ ಅವನು. ಓಕೆ, DOP ಬೇಡ. ಓಕೆ ಓಕೆ, ಹಾಂ ಹಾಂ. ನಾನು ಇಲ್ಲ ಸರ್ ಮಾತು ಕೊಟ್ಬಿಟ್ಟಿದ್ದೀನಿ, 4-5 ತಿಂಗಳು ಜೊತೆಲೇ ಇದ್ದರು. ಇಲ್ಲ ನೀವು ದೊಡ್ಡ ಕ್ಯಾಮ್ರಾಮನ್ ಕೊಡ್ತೀನಿ, ಸೀನಿಯರ್ ಕ್ಯಾಮ್ರಾಮನ್ನು, ಹೊಸಬ ಬೇಡ ಸರ್. ನಿಮ್ಮ ಮಗ ಹೊಸಬನ್ನ ಪ್ರೀವಿಯಸ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರಲ್ಲ ಸರ್, ಹೊಸಬ ಅಲ್ವಾ ಸರ್? ಅವಾಗ ಡೈರೆಕ್ಟರ್ ಹೆಂಗೆ ಸರ್ ನಂಬ್ಕೊಂಡು ಅವರು ಹೀರೋಗೆ ಮಾಡಿಸಿದ್ರು ಸರ್, ಹೊಸಬ ಅಲ್ವಾ ಸರ್? ಅವಕಾಶ ಕೊಡಿ ಸರ್ ಹೊಸಬ್ರಿಗೆ. ನಾನು ಹೊಸಬನಾಗೆ ಬಂದಿದ್ದು ಸರ್, ಹಿಂಗೆ ಇಲ್ಲೋ ಹಂಗೆ ಹಿಂಗೆ ಅಂದರು. ಸ್ವಲ್ಪ ಈಗ ಆರ್ಟ್ ಆಯಿತು. ಬೇಡವಾ? ಬೇಡ, ನಾನು ಬೇರೆಯವ್ರನ್ನ ಮಾಡ್ತೀನಿ. ಇವರು ಹೌದಾ ನಾನು ಇದನ್ನು ಮಾಡ್ತೀನಿ, ನೀವು ಹೆಂಗೆ ಮಾಡ್ತೀರಾ? ಕತೆ ನಮ್ದಲ್ವಾ?
ಕತೆ ನಿಮ್ಮದಾದರೆ ನಾವು ಇಷ್ಟೆಲ್ಲ ಕೂರಿಸಿ ಮಾಡಿಸಿದ್ವಲ್ಲ, ಹೌದಾ, ಆಯಿತು, ಚಾಲೆಂಜ್, ಬನ್ನಿ ನೀವು ಸಿನಿಮಾ ಮಾಡಿದ್ದನ್ನು ನಾನು ಸಿನಿಮಾ ಮಾಡ್ತೀನಿ, ಓಕೆ, ಇಬ್ಬರೂ ರಿಲೀಸ್ ಮಾಡೋಣ, ನೋಡೋಣ ಯಾರು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಈಗ ಹೊರಟಾಗೋಯ್ತು, ಬಿಡಲಿಲ್ಲ. ಆಯಿತು ಅಂದರೆ ಇಮ್ಮಿಡಿಯೇಟು ಬಂದ್ವಿ. ಒಂದು ಏನು ಮಾಡೋದು ಗೊತ್ತಾಗ್ತಿಲ್ಲ, ಏನು ಅಲ್ಲಿ ಹಾರಾಡ್ಕೊಂಡು ಬಂದ್ಬಿಟ್ವಿ. ನೆಕ್ಸ್ಟ್ ಏನು ಪ್ರೊಡ್ಯೂಸರ್ ಇಲ್ಲ, ಹೀರೋರು ಇಲ್ಲ, ಏನು ಮಾಡೋದು, ಸರಿ ಹಂಗೆ ಅಂತ ಅಂದ್ಬಿಟ್ಟು ಆಮೇಲೆ ತಿಮ್ಮರಾಜ್ ಅವರು ಪರಿಚಯ ಆದರು. ಅದು ನಮ್ಮ ಸುಧಾಕರೇನೆ, ಜಿ ಈ ಥರ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ ಜಿ, ಯಾಕಂದ್ರೆ ನಾನು ಇಲ್ಲಿ ಸಪೋರ್ಟ್ ಮಾಡಿದ್ನಲ್ಲ, ನನಗೆ ನನ್ನ ಕ್ಯಾಮ್ರಾಮನ್ ಬೇಕು, ನಾನು ಬಿಡೋದಿಲ್ಲ ಅಂತ. ಈ ಥರ ಒಬ್ಬರ ಕಡೆಯಿಂದ ಲಿಂಕ್ ಇದೆ ಜಿ, ಪರಿಚಯ ಇದೆ ಜಿ, ಈ ಥರ ಹೇಳಿಸ್ಬಿಟ್ಟು ಇದು ಮಾಡೋಣ ಜಿ. ಹೌದಾ, ಓಕೆ ಡನ್, ಕತೆ ಓಕೆ ಆಗೋಯ್ತು, ಎಲ್ಲ ಆಗೋಯ್ತು, ಪ್ರೊಡ್ಯೂಸರ್ ಓಕೆ ಡನ್, ಹೀರೋ ಯಾರು, ಓಕೆ. ಮತ್ತು ಅಯ್ಯೋ ಏನಪ್ಪ ಮಾಡೋದು. ನಮ್ದು ಅವಾಗ ಆಪ್ಟಿಕಲ್ಲೆಲ್ಲ ಚೆನ್ನೈಯಲ್ಲಿ ಮಾಡ್ತಾಯಿದ್ದಿದ್ದು. ಚೆನ್ನೈಗೆ ಹೋಗಿ ಇನ್ನೊಂದು ನೆಕ್ಸ್ಟ್ ಡೇನೂ ಬರಬೇಕು, ಒಂದು 3-4 ದಿವಸ ಇದ್ದು ನಾನು ಚೆನ್ನೈಗೆ ಹೋಗ್ಬಿಟ್ಟು ಬಂದು ಅಷ್ಟರಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡ್ತೀನಿ ರೀ ಸರ್ ಅಂದ್ಬಿಟ್ಟು ಹೋದೆ. ಗೊತ್ತಿಲ್ಲ, ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ, ಅಪ್ಪಿ ಆ ಸೀರಿಯಲಲ್ಲಿ ಮಾಡ್ತಿದ್ದ ಹುಡುಗನ ಹೆಸರು ಏನೋ ಗೊತ್ತಿಲ್ಲ, ಅವ್ನ ನಂಬರ್ ಇದೆ ಅಂದ್ಬಿಟ್ಟು ನಮ್ಮ ಸೀರಿಯಲ್ ಫ್ರೆಂಡ್ಗೆ ಕೇಳಿದೆ. ನವೀನ್ ಅಂತ ಇದ್ದಿದ್ದು ಅವಾಗ. ಸರಿ ಅಂದ್ಬಿಟ್ಟು ನಂಬರ್ ಕೊಟ್ಟ, ನಂಬರ್ ಮಾಡಿಬಿಟ್ಟು ಹಲೋ ನಾನು ನಾಗೇಂದ್ರ ಅರಸು. ಹಾಂ ಸರ್ ಹೇಳಿ ಸರ್, ಈ ಥರ ನಾಳೆ ಆಫೀಸಿಗೆ ಬರೋಕ್ಕಾಗುತ್ತಾ, ಹಿಂಗೆ ಎಡಿಟಿಂಗ್ ಸ್ಟುಡಿಯೋ. ನಾನು ಅವತ್ತು ನೈಟ್ ಹೊರಟೆ ಬೆಂಗಳೂರು ಚೆನ್ನೈಯಿಂದ. ಓಕೆ. ಬಂದು ಯಶ್ ಬಂದು ಈ ಥರ ಹಿಂಗೆ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ, ಫಿಕ್ಸ್ ಆಗ್ಬಿಟ್ಟೆ ನಾನು. ಇವರೇ ಅಂತ? ಹಾಂ, ಫಿಕ್ಸ್ ಆಗಿಬಿಟ್ಟಿದ್ದೆ. ಯಾಕಂದರೆ AP ಅರ್ಜುನ್ ಅವಾಗ ಅನಂತು ಅಂತ ಇದ್ದಿದ್ದು ಹೆಸರು, AP ಅರ್ಜುನ್ದು. ಅದರದ್ದೊಂದು ಬೇರೆ ಕಥೆನೇ ಇದೆ ನಂದು AP ಅರ್ಜುನ್ದು. ಅವ್ರ ಊರಲ್ಲಿ ಊರಹಬ್ಬಕ್ಕೆ ಅಂತ ಹೋದಾಗ ಟಿ ವಿಲಿ ನೋಡಿದ್ದೆ. ಆವಾಗ ಟಿ ವಿಲಿ ಯಶ್, ಆಗ ಇದು ಟಿ ವಿಲಿ ಬರ್ತಿತ್ತು, ಯಾವುದದು ಮನೆಯೊಂದು 3 ಬಾಗಿಲು ಅಲ್ಲ, ಪ್ರೀತಿ ಇಲ್ಲದ ಮೇಲೆನಾ, ಪ್ರೀತಿ ಇಲ್ಲದ ಮೇಲೆ. ಅದ್ರಲ್ಲಿ ನೋಡ್ಬಿಟ್ಟು ಹುಡುಗ ಒಂದಲ್ಲ ಒಂದು ದಿನ ಹೀರೋ ಆಗ್ತಾನೆ, ಸೂಪರಾಗಿದ್ದಾನೆ ಹುಡುಗ, ಹಂಗೆ ಹಿಂಗೆ ಅಂತ ಹೇಳಿದ್ದೆ. ಅದು ಹೇಳಿದ್ದು ಫ್ಲ್ಯಾಶ್ ಇತ್ತು. ಹಾಗೆ ಹುಡುಗ ನೋಡಿದ್ನಲ್ಲ, ಯಾವುದದು ಆ ಹುಡುಗ ಯಾರು ಆ ಸೀರಿಯಲ್ ಮಾಡಿದ್ದು, ಸರಿ ಕರೆಸಿ ಅಂದ್ಬಿಟ್ಟು ಆಮೇಲೆ ಸ್ಟುಡಿಯೋಗೆ ಬಂದು ಆಮೇಲೆ ಸರ್ ಹೇಳಿ ಸರ್ ಕೂತ್ಕೊಳ್ಳಿ ಅಂದ. ಇಲ್ಲ ಸರ್ ಕೂತ್ಕೊಳ್ಳಿ ಜಿ, ಅದರಲ್ಲಿ ಕೂತ್ಕೊಳ್ಳಿ ಜಿ ಅಂದ್ಬಿಟ್ಟು ಆಮೇಲೆ ಈ ಥರ ಹಿಂಗಿದೆ ಒಂದು ಸಿನಿಮಾ ರಾಕಿ ಅಂತ. ಚೆನ್ನಾಗಿದೆ ಸರ್ ಟೈಟ್ಲು, ಸರಿ ಅಂದ್ಬಿಟ್ಟು ಫಸ್ಟೇ ಟೈಟ್ಲ್ ಇಟ್ಬಿಟ್ಟಿದ್ದೀವಿ. ಫಸ್ಟೇ ಟೈಟ್ಲ್ ಆಗೋಗಿತ್ತು, ಎಲ್ಲ ಆಗೋಗಿತ್ತು. ಆಲ್ಮೋಸ್ಟ್ ಸಾಂಗು ಕಂಪೋಸಿಂಗ್ ಆಗೋಗಿತ್ತು. ಇನ್ನೇನು 15 ದಿವ್ಸಕ್ಕೆ ಶೂಟು, ಅಷ್ಟೊತ್ತಿಗೆ ಹೀರೋ ಬೇಕಾಗಿದ್ದು. ಕೊನೆಗೆ ಫಿಕ್ಸ್ ಆಗಿ ಪ್ರೊಡ್ಯೂಸರ್ ಹತ್ರ ಕರ್ಕೊಂಡು ಹೋದ್ವಿ. ಪ್ರೊಡ್ಯೂಸರ್ ಓಕೆ ಡೈರೆಕ್ಟ್ರೇ, ನೀವು ಓಕೆ ಅಂದರೆ ಓಕೆ ಡನ್ ಅಂದರು. ನಮ್ಮಂದಾಗೆ ಶುರು. ಎಂಥ ಕೋಇನ್ಸಿಡೆನ್ಸ್ ನೋಡಿ, ರಾಕಿ ಅಂತ ಇಡ್ತೀರಾ, ರಾಕಿಂಗ್ ಸ್ಟಾರ್ ಆಗ್ತಾರೆ ಅವರು. ಈಗ ಆಫ್ಟರ್ KGF ಎಲ್ಲ ಆದಮೇಲೆ ಸಿಕ್ಕಿಲ್ಲ. ಚೆನ್ನಾಗಿರಲಿ. ಆಫ್ಟರ್ ರಾಕಿ ಆದಮೇಲೆ ನೀವೇನೋ ಮತ್ತೆ ಅಪ್ರೋಚ್ ಮಾಡಿಲ್ಲ ಬೇರೆ ಏನೋ ಸಿನಿಮಾ ಮಾಡೋಕ್ಕೆ? ಬೇರೆ ಅಂದರೆ ಆ ಟೈಮಲ್ಲಿ ಇಲ್ಲ. ಬಿಫೋರ್ KGF ನಾನು ಹೇಳ್ತಾರೆ. ಆಫ್ಟರ್ ರಾಕಿ ಸಾಕಷ್ಟು ಸಿನಿಮಾಗಳು, ಕಿರಾತಕ, ರಾಜಹುಲಿ, ಡ್ರಾಮಾ, ಗೂಗ್ಲಿ ಎಲ್ಲ ಒಂದು ಅದು ಬೇಡ, ಅದು ಆಫ್ ದಿ ರೆಕಾರ್ಡು ಒಂದು ಆಗಬೇಕಿತ್ತು, ಅದಾಗಲಿಲ್ಲ ಅಷ್ಟೇ. ಓಕೆ. ಅದು ಒಂದು ಸಿನಿಮಾ ಒಂದು ಹಂತಕ್ಕವರೆಗೂ ಬಂದು ಅದಾಗಲಿಲ್ಲ. ಪ್ರಯತ್ನ ಆಗಿ ಒಂಥರ ಬೇರೆ ಥರನೇ ಏನೋ ಒಂದು ಇದಾಯಿತು. ಅಂದರೆ ಯಾವುದೋ ಬೇರೆ ಒಂದು ಪರ್ಸನ್ ಕಡೆಯಿಂದ ಅದು ಬೇರೆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಅದೇ ಹೇಳ್ತಾರಲ್ಲ, ನೀವು ಕರೆಕ್ಟಾಗಿರ್ತೀವಿ, ನಾವೇನೋ ಒಂದೊಂದಿರ್ತೀವಿ, ಬೇರೆಯವ್ರು ಏನೋ ಹೇಳ್ಕೊಟ್ಟು ಹಿಂಗನ್ಬಿಟ್ರೋಣ ಅಂತ ಇನ್ನೊಂಚೂರು ಮಸಾಲೆ ಎಲ್ಲ ಹಾಕಿ ರುಬ್ಬಿ ಹಾಕ್ಬಿಟ್ಬಿಡ್ತಾರಲ್ಲ, ಆವಾಗ ಏನಾಗುತ್ತೆ ಅಲ್ಲಿ ಹಿಂಗಂದ್ರು ಅದಲ್ಲ ಅಂತ ಹೇಳೋ ಅಷ್ಟೊತ್ತಿಗೂ ಕೆಲವೊಂದು ಸಮಯ ಆಗಲಿಲ್ಲ. ಓಕೆ ಕೂಲ್ ಆರಾಮ್, ನಂಬಿಕೆ ಇರಬೇಕು ಅಷ್ಟೇ, ಬೇಡ ಬಿರಿಯಾನಿ ತಿಂದೇ ಇರ್ಬೋದು, ಚಿತ್ರಾನ್ನ ತಿನ್ಕೊಂಡಿದ್ದೀವಲ್ಲ ಸಾಕು. ಈಗ ಹೆಂಗೆ ಕಮ್ಮಿ ಸರ್, ದಿನ ಬಿರಿಯಾನಿ ತಿಂದಾರಲ್ಲ ಬದುಕೋಕ್ಕಾಗಲ್ಲ, ವಾರದಲ್ಲಿ 1-2 ದಿನ ತಿಂದರೆ ಸಾಕು. ಆ್ಯಂಡ್ ಎಷ್ಟು ಸಿನಿಮಾ ಆಯ್ತು ಸರ್ ಟೋಟಲ್ ಇವಾಗ ಇದುವರೆಗೂ ನಿಮ್ಮ ಎಡಿಟಿಂಗು? ನಂದು ಕಡಿಮೆನೇ ಮಾಡಿರೋದು, ಒಂದು 250+ ಇರ್ಬೋದು ಅಷ್ಟೇ. ಕಡಿಮೆ 250+ ಸಿನಿಮಾ ಕಡಿಮೆ ನಿಮಗೆ? ಇನ್ನೆಷ್ಟು, ಈ ಕೆಲವ್ರು ಬಂದವರು ಎಷ್ಟೆಷ್ಟೋ ಮಾಡ್ತಾರಂತೆ, ಗೊತ್ತಿಲ್ಲ. ಬಟ್ 250 ಸಿನಿಮಾ ಎಡಿಟಿಂಗು ಕಡಿಮೆ ಹೆಂಗಾಗುತ್ತೆ ಸರ್?
ಏನಪ್ಪ ಈಗಲೂ ಮಾಡ್ತಾ ಮಾಡ್ತಾ ಇದ್ದೀನಿ ಇದ್ದೀರಾ ಇನ್ನು? ಅಂದರೆ ಇನ್ಫ್ಯಾಕ್ಟ್ ಈಗ ಕಡಿಮೆ ಇದೆ, ಭಾಳ ಕಡಿಮೆ ಆಗಿದೆ ಕಾಂಪಿಟೇಷನ್ ಒಂದು. ಕಾಂಪಿಟೇಷನ್ ನೀವು ಬ್ಯುಸಿ ಆಗಿದ್ದೀರಾ ಅಂತ ಹೇಳಿ, ಯಾಕೆ ಅಂತಂದ್ರೆ ಇಲ್ಲ. ಆಕ್ಟಿಂಗು, ಸಿನಿಮಾ, ಸೀರಿಯಲ್ಲು. ನಾನು ಏನಕ್ಕೆ ಬ್ಯುಸಿ ಆ್ಯಕ್ಟಿಂಗಿಗೆ ಬಂದೆ ಅಂದರೆ ಓಕೆ. ಎಡಿಟಿಂಗ್ ಕೊಡ್ತಾ ಇರಲಿಲ್ಲ. ಹಾಂ. ಹಾಗಾಗಿ ಈ ಕೆಲಸ ಇತ್ತಲ್ಲ, ತೊಂದರೆ ಇಲ್ಲ, ಇನ್ನೊಂದು ಕೆಲಸ ಇದೆಯಲ್ಲ ಅಂದ್ಬಿಟ್ಟು ಹಿಂಗೆ ಜಂಪ್ ಆದೆ. ಹೆಂಗೆ ಹೊಡ್ತದೆ ಮೀಟ್ರ್ ಇವಾಗ? ಯಾಕೆ ಕೊಡ್ತಾ ಇರಲಿಲ್ಲ ಅಂದರೆ ಹಾಂ. ಎಲ್ರೂ ಕೆಲಸ ಮಾಡೋಕ್ಕೆ ಅಂತಲೇ ಬರೋದು. ನಾನು ಹೇಳೋದು ಒಂದೇ, ಕಲಿತು ಬನ್ನಿ, ಓಕೆ. ತಿಳ್ಕೊಂಡು ಬನ್ನಿ. ಕಲಿಕೆಗೆ ಎಂಡಿಲ್ಲ ಬಿಡಿ, ಅಟ್ಲೀಸ್ಟ್ ಒಂದು ಕೆಲಸ ಮಾಡುವಾಗ ನೀಟಾಗಿ ಪಕ್ಕ ತರೋವಾಗಿ ತಿಳ್ಕೊಂಡು ಬರಬೇಕು. ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ ತಕ್ಷಣ ಎಡಿಟ್ರಲ್ಲ, ಮೊಬೈಲಲ್ಲಿ ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ಮಾಡಿದ್ರೆ ಕ್ಯಾಮ್ರಾಮನ್ ಅಲ್ಲ, ಸುಮ್ಮನೆ ಏನೋ ಒಂದು ಎರಡು ಮಾತು ಮಾತಾಡ್ಬಿಟ್ಟಿದ ತಕ್ಷಣ ಆ್ಯಂಕರ್ ಅಲ್ಲ, ರೀಲ್ಸಲ್ಲಿ ಹಿಂಗೆ ಮಾಡಿದ ತಕ್ಷಣ ಆರ್ಟಿಸ್ಟ್ ಆಗೋಕ್ಕಾಗಲ್ಲ. ಅದಕ್ಕೆ ಅದು ಒಂದು ಕಲೆ ಅನ್ನೋದಿರುತ್ತೆ. ಆ ಕಲೆನ ತಿಳ್ಕೊಂಡು ಮಾಡಿಕೊಂಡು ಕರೆಕ್ಟ್ ವೇಯಲ್ಲಿ ಬನ್ನಿ ಅಂತ ಕೇಳ್ತೀನಿ ಅಷ್ಟೇ. ಕೆಲವರು ನಂಗೆ ಇಷ್ಟು ಕೊಡಿ ಸರ್, ನಾನು ಇಷ್ಟು ಮಾಡಿಬಿಡ್ತೀನಿ ಅಂತಾರೆ. ಆಗ ಇನ್ನೇನು ಕೆಲವರು ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಅಂದರೆ ಇಷ್ಟೇನಾ, ಇಷ್ಟು ಕಡಿಮೆನಾ, ಏನು ಕಟ್ ಆ್ಯಂಡ್ ಪೇಸ್ಟಿಗೆ ಇಷ್ಟೇ. ನಾವು ಕೇಳಿದ್ರೆ ಕಟ್ ಆ್ಯಂಡ್ ಪೇಸ್ಟಿಗೆ ಇಷ್ಟು ಯಾಕೆ ಅಂತಾರೆ. ಅಂದರೆ ಈಗ ಇತ್ತೀಚೆಗೆ ಬರೋ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ಗೆ ಅದು ಗೊತ್ತಿಲ್ಲ. ಬಟ್ ರೆಗ್ಯುಲರ್ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ಗೆ ದೇ ನೋ ದಿ ವ್ಯಾಲ್ಯೂ ಆಫ್ ಎಡಿಟರು, ಕ್ಯಾಮ್ರಾಮನ್, ಎಲ್ಲನೂ ಕೂಡ ಏನಕ್ಕೆ ಮುಖ್ಯ ಆಗ್ತಾರೆ ಒಂದು ಸಿನಿಮಾಕ್ಕೆ ಅನ್ನೋದು ಎಡಿಟಿಂಗ್ ಆ್ಯಕ್ಚುಲಿ. ಹಾಗಾಗಿ ಅದು ಕ್ರಮೇಣ ಕಡಿಮೆ ಆಗ್ತಿತ್ತು. ಓಕೆ, ಡೋಂಟ್ ವರಿ, ಇಲ್ಲಿದೆಯಲ್ಲ ಅಂದ್ಬಿಟ್ಟು ಈ ಕಡೆಗೆ ಶಿಫ್ಟ್. ಸೀರಿಯಲ್ ಬೇರೆ ಬಿಸಿ ಆಗಿದ್ರಲ್ಲ ಸರ್? ಸೀರಿಯಲ್ಲು ಮಾಡ್ತಾ ಇದ್ದೀನಿ. ಸ್ಮಾಲ್ ಸ್ಕ್ರೀನ್ ಬೇರೆ ಬಿಸಿ ಆಗಿದ್ದೀರಾ, ಅಲ್ಲೂ ಕೂಡ ಪೊಲೀಸ್ ಆಗಿದ್ದೀರಾ? ಅದು ಪೊಲೀಸ್ ಎಮ್ ಅದರಲ್ಲೂ ಅದೂ ಅಷ್ಟೇ. ನಾನೊಂದು ಸಿನಿಮಾ ಆ್ಯಕ್ಟ್ ಮಾಡ್ತಿದ್ದೆ ಕಂಠೀರವದಲ್ಲಿ. ಹೀರೋಗೆ ಹಾಕ್ಕೊಂಡು ಹೊಡಿತಾ ಇರ್ತೀನಿ, ಲೇಡಿ ಡೈರೆಕ್ಟರ್ ಅವರು. ಬಗ ಹೊಡಿತಾ ಇರ್ತೀನಿ, ಎಲ್ಲ ಶಾರ್ಟ್ ಮುಗಿಸ್ಕೊಂಬಂದೆ. ಅಲ್ಲಿ ಸ್ಮೋಕಿಗೆಲ್ಲ ಹಾಕಿ ಶೆಕೆ ಬಂದೆ. ಹಿಂಗೆ ಬಂದು ನೋಡಿದ್ರೆ ದಿಲೀಪ್ ರಾಜ್ ಸರ್ ಇದ್ದಾರೆ. ಆಯ್ತು ಸರ್ ಹೇಗಿದ್ದೀರಿ ಅದೇ ಅವ್ರದ್ದು ಫಸ್ಟ್ ಸಿನಿಮಾ ನಾನೇ ಎಡಿಟ್ರು. ಓಕೆ. ಬಾಯ್ ಫ್ರೆಂಡ್ ಅಂತ ಸಿನಿಮಾ ಹೀರೋಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅದಕ್ಕೆ ನಾನೇ. ಆಮೇಲೆ ಲಾಸ್ಟ್ ಸೀಸನು ರಾಜ್ ಕಪ್ಪಲ್ಲಿ ನಮ್ಮ ಟೀಮಲ್ಲೇ ಇದ್ದಿದ್ದು. ಓಕೆ. ಏನು ಸರ್ ನೋಡಿ, ನೀವು ಬರಲಿಲ್ಲ ದುಬೈಗೆ, ಯಾಕೆ ಬರಲಿಲ್ಲ, ಬೇಜಾರಾಯಿತು ನಮಗೆ. ಸೆಮಿಫೈನಲ್ ಗೆದ್ದಿದ್ವಿ, ದುಬೈ ಬರೋಕ್ಕಾಗಲಿಲ್ಲ, ಅವ್ರದ್ದು ಸೀರಿಯಲ್ ಅದು ಆಯಿತು ಅಂತ. ಆಮೇಲೆ ಏನು ನಡೀತಿದೆ ಸರ್, ಈ ಥರ ಹೊಸದು ಮಾಡ್ತಿದ್ದೀನಿ, ಸ್ಟೇಷನ್ ನೋಡೋಕ್ಕೆ ಬಂದೆ, ಕಂಠೀರವದು ಪೊಲೀಸ್ ಸ್ಟೇಷನ್. ಸರಿ ಸರ್ ಹಂಗೆ ಮತ್ತೆ ಶಾರ್ಟ್ ಕರೆದು, ಸರ್ ಬರ್ತೀನಿ ಸರ್, ಓಕೆ ಹೋಗಿ ಬನ್ನಿ ಅದನ್ನೇ. ಅದಾಗಿ 3 ದಿವಸಕ್ಕೆ ಮ್ಯಾನೇಜರ್ ಫೋನ್ ಮಾಡಿದ್ರು. ಮ್ಯಾನೇಜರನ್ನು ಬಂದಿರೋ ಜೊತೆಗೇನೆ, ಸರ್ ಅದೇ ದಿಲೀಪ್ ರಾಜ್ ಸರ್ ಬಂದಿದ್ರಲ್ಲ, ಬಂದು ನೋಡ್ಕೊಂಡು ಹೋದ್ರಲ್ಲ ಸ್ಟೇಷನ್ಗೆ, ಅವ್ರದ್ದೇ ಸೀರಿಯಲ್ಲ ಸರ್, ಪೊಲೀಸ್ ಕ್ಯಾರೆಕ್ಟರ್ ಸರ್ ಮಾಡ್ತೀರಾ? ಪೊಲೀಸ್ ಆಯಿತು. ಅಲ್ಲಿಂದ ಅವ್ರು ನನ್ನ ನೋಡಿ ಅಲ್ಲಿಂದ ಪಿಕ್ ಆಗಿದ್ದು. ಅಂದರೆ ಆ ಟೈಮಲ್ಲಿ ಬರಲಿಲ್ಲ ಅಂದಿದ್ರೆ ಬಹುಶಃ ನಾನು ಆ ಟೈಮ್ಗೆ ಇರ್ತಿರ್ಲಿಲ್ಲ ಅನ್ಸುತ್ತೆ. ಋಣ ಎಲ್ಲೆಲ್ಲಿರುತ್ತೆ. ಅದರಲ್ಲೂ ಅಂದರೆ ಈ ಚಾನಲ್ಸಲ್ಲಿ ಅಂದರೆ ಒಂದಷ್ಟು ಇದಿರ್ತವೆ ಆಪ್ಷನ್ಸ್ಗಳಿಂದ ಸೆಲೆಕ್ಷನ್, ಈ ಪಾತ್ರಕ್ಕೆ ಇವರ ಅಂತ. ಲುಕ್ ಟೆಸ್ಟ್ ಅಂತ ಇತ್ತು, ಲುಕ್ ಟೆಸ್ಟ್ಗೆ ಅಂತ ಹೋದೆ. ಓಕೆ ಅಂದ್ಬಿಟ್ಟು ಆಮೇಲೆ ಮ್ಯಾನೇಜರ್ ಫೋನ್, ಸರ್ ಕಂಗ್ರ್ಯಾಚುಲೇಷನ್ ಸರ್, ಯಾಕೆ ಅದು ಪಾರ್ಟಿ ಕೊಡ್ಬೇಕು ಸರ್, ಓಕೆ ಫಸ್ಟ್ ಹೇಳಿ ಅಂದೆ. ಹಿಂಗೆ ಆಯಿತು ಸರ್, ಫಿಕ್ಸ್ ಆಯಿತು ಸರ್, ಹೌದಾ, ಓಕೆ ಬನ್ನಿ ಯಾವಾಗ ಪಾರ್ಟಿ ಅಂದೆ. ಆ್ಯಂಡ್ ನಿಮಗೆ ಈ 3 ಇದರಲ್ಲಿ ಎಡಿಟಿಂಗು, ಡೈರೆಕ್ಷನ್ನು, ಆ್ಯಕ್ಟಿಂಗ್, 3ರಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟಿರೋದು ಎಡಿಟಿಂಗ್ ದ ಫಸ್ಟ್ ಚಾಯ್ಸು. ಎಷ್ಟೇ ಏನೇ ಇದ್ರೂ ಕೂಡ ಎಡಿಟಿಂಗ್ ಅಂತ ಕರೆದ್ರೆ, ಯಾಕಂದರೆ ಅದೊಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಒಂದು. ಆಮೇಲೆ ಆ ಒಂದು ಪೂರ ಸಿನಿಮಾನ ನಾವು ಒಂದು ನಿರ್ದೇಶಕನ ಕನಸು, ಛಾಯಾಗ್ರಾಹಕನ ಸೆರೆ, ಅಲ್ಲಿಯ ಕಲಾವಿದರ ಅವರ ಒಂದಷ್ಟು ಕನಸು ಎಲ್ಲನೂ ಹಾಕಿ ನಮ್ಮ ಹತ್ರ ಕೊಟ್ಟಾಗ ಒಂದು ಒಂದು ಶೇಪ್ ಮಾಡಿ ಅದು ಹಿಂಗೆ ಅಂತ ಅದೊಂಥರ ಮಜಾ, ತುಂಬ ಚೆನ್ನಾಗಿರುತ್ತೆ ಅದು. ಎಸ್ ಸರ್, ಸೂಪರ್ ಸರ್. ಆ್ಯಂಡ್ ಸೀರಿಯಲ್ಲು, ಸಿನಿಮಾ, ಎಡಿಟಿಂಗು, ಡೈರೆಕ್ಷನ್ ಇದ್ರ ಮಧ್ಯದಲ್ಲಿ ಫ್ರೀ ಮಾಡ್ಕೊಂಡು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫ್ರೀ ಇದೆ ಸರ್, ಅದಕ್ಕೆ ಬಂದಿಲ್ಲ. ನಾನು ಬೇರೆಯವ್ರ ಥರ ಸುಮ್ಮನೆ ಬಿಲ್ಡಪ್ ಕೊಡೋಕೆ ಬರೋಲ್ಲ ನಮಗೆ. ನೇರ ಬಿಲ್ಡಪ್ ಕೊಡೋಣ ಅಂತ ಕೊಟ್ಟರೆ ಫ್ರೀ ಆಗಿದ್ದೆ, ಅದಕ್ಕೆ ಬಂದೆ ಅಂತ. ಥ್ಯಾಂಕ್ ಯು ಸರ್. ಬಟ್ ಹಿಂಗೆ ಫ್ರೀ ಇರೋ ಬೇಡ, ನೀವು ಬಿಸಿಯಾಗೇ ಇರ್ತಾರೆ ನೀವು ಆಲ್ವೇಸು. ಬಟ್ ಬಿಸಿ ಆದಮೇಲೂ ಸಿಗ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟು. ಕ್ರಿಕೆಟ್ ಬೇರೆ ಆಡಬೇಕು ನೆಕ್ಸ್ಟ್ ಸೀಸನ್, ಅದು ರೆಡಿಯಾಗಿ ಆಡುವ, ಒಟ್ಟಿಗೆ ಆಡುವ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್, ನಿಮ್ಮ ಮಾತು, ನಿಮ್ಮ ಒಂದು ಟೈಮಿಗೆ ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರ, ಇದಾಗಿತ್ತು ನಾಗೇಂದ್ರ ಅರಸ್ ಅವರ ಮಾತು.
ವಿಡಿಯೋ ಇಷ್ಟವಾದಲ್ಲಿ ಏನನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಮತ್ತೆ ಸಿಗ್ತೀನಿ. ನಮಸ್ಕಾರ.